ऑडियो वायरल को लेकर हामिद मुशर्रफ का बयान। आज बीजापुर में माध्यम से बात करते हुए पिछले दिन ऑडियो वायरल को लेकर इस प्रोटेस्ट को कुछ लेना देना नहीं है, ये एमएलए बसवनगौड़ा पाटिल यत्नाल के ही लोग करवा रहे हैं और 15 अप्रैल को होने वाला प्रोटेस्ट कैंसिल हो चुका है और आने वाले दिन में प्रोटेस्ट कब होगा इसकी जानकारी माध्यम की ओर से आप सबको दी जाएगी। इस प्रेस मीट में शामिल रहे अब्दुल हमीद मुशर्रफ, अब्दुल रज़ाक फर्जी, मोहम्मद रफ़ीक टपाल, यमसी मुल्ला की ओर से इस जानकारी को दिया गया। मीडिया, सोशल मीडिया, प्रिंट मीडिया ಅವ್ರಿಗೆ ಸ್ವಾಗತ ಕೋರುತ್ತಾ ನಾವು 15 ತಾರೀಕು ರಾಯ್ಲಿ ಅಂತ ಯಾರು ಒಬ್ಬರು ವಿಡಿಯೋ ಬಿಡ್ಲಾಕತ್ತಾರ. 15 ತಾರೀಕು ಪೂರ್ವಭಾವಿ ಮೀಟಿಂಗ್ ಮಾಡ್ತಾರೆ. ಅದಕ್ಕೊಂದು ಸಂಘ ಅದ, ಬಿಜಾಪುರ ಆಕ್ಷನ್ ಕಮಿಟಿ ಅಂತ. ಅವರು ಕೂಡಿ ಬಿಜಾಪುರ ಎಲ್ಲ ಮೈನಾರಿಟಿ ಮಂದಿ, SC ST ಮಂದಿ, ಎಲ್ಲ ಮಂದಿ ಕೂಡಿ ಅದಕ್ಕೆ ಒಂದು ಕಮಿಟಿ ಮಾಡ್ಯಾರ. ಆ ಕಮಿಟಿದೊಳಗೆ ಯಾವ ಡೇಟ್ ಕೊಡ್ತಾರೆ, 23 ಕೊಡ್ತಾರೆ, 24 ಕೊಡ್ತಾರೆ, 25 ಕೊಡ್ತಾರೆ, ಅವಾಗ ನಾವು ಮಾಡ್ತೀವಿ. ಯಾರೇ ಒಬ್ಬರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ 15 ತಾರೀಕು ಇದು ಅದ ಅಂತ ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಂಡು ಕೇಳ್ತೀವಿ. ಮತ್ತೆ ಪ್ರತಿಭಟನೆ ಮಾಡುವ ಮಾನವ ಹಕ್ಕು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ ಅಂದು ಬಿಡು ಇದ್ದಾದರೆ ನೀವು ಒಳ್ಳೆ ಹಾಕಿರಿ. ಕತ್ತಲೆ ನಮ್ಮಲ್ಲಿ ಶಿವಾಜಿ ಮಹಾರಾಜ್, ಕಿತ್ತೂರು ರಾಣಿ ಚೆನ್ನಮ್ಮ ಕೈಯಲ್ಲಿ ವಸ್ತುಗಳು ಇವೆ, ನಮ್ಮ ಕೈಯಲ್ಲಿ ವಸ್ತುಗಳು ಆಗಿ ಬಳಿ ತಟ್ಟಿರೋಂಥವಂತ MLA ಹಾಕ್ತಾರೆ. ಇವರು BJPಗೂ ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹಿಂಗೆ ಪೋಸ್ಟ್ ಹಾಕ್ತಾರೆ. ಅಂದ್ರೆ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕನ್ಲಾಕತ್ತಾರ. ಇವ್ರು ಹಂಗೆ ಯಾರೇ ಒಂದು ಕಿಡಿಗೇಡಿ ಇದ್ದಿರ್ಬೇಕು, ಆ ಕಿಡಿಗೇಡಿಗೂ ಅರೆಸ್ಟ್ ಮಾಡ್ರಿ, ಇಂಥ MLAಗೂ ಅರೆಸ್ಟ್ ಮಾಡ್ರಿ. ಬರೇ ಜಾತಿ ಮಾಡೋದು, ಟ್ರೇನ್ ಸುಟ್ಟರು, ಝಂಡಾ ಹಚ್ಚಿದ್ರು, ಟ್ರೇನು ಸುಟ್ಟಿದವ್ರು ಇವರೇ ಅದಾರ, ಇದನ್ನು CBI ಕೊಡ್ರಿ. ಝಂಡಾ ಹಚ್ಚಿದ್ನು CBI ಕೊಡ್ರಿ. ಆ ಪೋಸ್ಟ್ ಹಾಕಿದವನು CBI ಕೊಡ್ರಿ. ಮತ್ತು ನಮ್ಗೆ ಜನ್ನತ್ ಕಳಿಸ್ತಾರಂತ. ಹೆಂಗೆ ಇವ್ರು ಜನ್ನತ್ ಏನು ಬಿಜಾಪುರ ಜಿಲ್ಲಾ ಏನು ಕರ್ನಾಟಕ ಏನು ಇವ್ರು ಅವನದ ಏನು ಅಪ್ಪಂದದ ಯಾರಿಗಾರೆ ಕೊಂಡು ತಗೊಂಡಾರ. ನಮ್ಗೆ ಸೀದಾ ಪೋಸ್ಟ್ ಮಾಡನ್ ಜನ್ನತ್ ಅಂತ. ನಿಮ್ಮಲ್ಲಿ ಅಷ್ಟೇ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಂದ ನನ್ಗೆ ಹೊಡ್ರಿ, ಬಸವನಗೌಡ್ರು ನೀವೇ ಹೊಡ್ರಿ, ನಿಮ್ಮ ಮಕ್ಕಳ ಕಡೆಯಿಂದ ಹೊಡಸ್ರಿ. ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ? ಇನ್ನ 3 ವರ್ಷದ ಇಲೆಕ್ಷನ್, ಈಗಿಂದ ಜಗಳ ಹಚ್ಕೋತ ಯಾಕೆ ಕುಂದರ್ಲಿಕ್ಕತ್ತೀರಿ? ಮಾತಾಡಿದ್ರೆ ಮುಸಲ್ರಿಗೆ ಬೈದು, ಪಾಕಿಸ್ತಾನ ಅನ್ನೋದು, ಟಿಪ್ಪು ಸುಲ್ತಾನ್ ಅನ್ನೋದು, ಎಲ್ಲಾರ್ಗ ಬೈದು. ಏನು ನಿಮ್ಮ ಅಪ್ಪನ ಮನೆ ಅಂತ ತಿಳಿದಿರಿ? ಇದು ಮಾಡಬೇಡ್ರಿ, ಅಭಿವೃದ್ಧಿ ಮಾಡ್ರಿ. ಏನಾರೇ ಅಭಿವೃದ್ಧಿಯರೇ ಸುನ್ನದ. ಯಾವ್ದಾರೆ ಒಂದು 4 ರೋಡ್ ಮಾಡಿ, ನಾ ಹಿಂಗೆ ಕೆಲಸ ಮಾಡಿ, ನಂಗೆ ಕೆಲಸ ಮಾಡಿ, ಏನು ಯಾರ ಅಪ್ಪನ ಕೆಲಸ ಮಾಡಿಲ್ಲ. ಮತ್ತು ರೋಡ್ ಮ್ಯಾಗಿಂದ ವೈರ್ ತೆಗೆದು ಕೇಬಲ್ ಹಾಕ್ತೀನಿ, 300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. 4 ವರ್ಷ ಆಯ್ತು. ಅದೇ ಶಿವಾಜಿ ಸರ್ಕಲ್ದೊಳಗೆ ಹೇಳ್ಯಾರ, ನಿಮ್ಮ ಮುಂದೆ ಹೇಳ್ಯಾರ. ಏನಾಗೈತೇನ್ರಿ ಏನಾರೇ ಕೆಲಸದ್ದು ಅಭಿವೃದ್ಧಿದ್ದು? ಅಭಿವೃದ್ಧಿ ಕೆಲಸ ಬಿಡ್ರಿ, ಹಿಂದೂ ಮುಸಲ್ಮಾನ ಮಾಡೋದು ಬಿಡ್ರಿ. ಏನು ನಾವು ನಿಮ್ಮ ಹಂಗೆ ಒಂದು ಯಾವ್ದಾರೆ ನಮ್ದೊಳಗೆ ಕಿಡಿಗೇಡಿದ್ದಿರ್ಬೇಕು, ಅವಂಗೂ ನಾವು ಅರೆಸ್ಟ್ ಮಾಡ್ರಂತ ನಾವು ಒತ್ತಾಯ ಮಾಡ್ತೀವಿ. ಇದು ನಮ್ಮದು 23ರೇ, 24ರೇ, 25ರೇ ನಮ್ಮ ಇದು ಕಮಿಟಿಯವ್ರು ಏನು ತಯಾರು ಮಾಡ್ತಾರ ಅದಕ್ಕೆ ಮಾಡ್ತೀವಿ. ಬಿಜಾಪುರ ಜನತೆದೊಳಗೆ ಎಲ್ಲ ನಾವು ಅಣ್ತಮ್ರಂಗದೀವಿ. ಯಾರು ಒಂದು ವಾಟ್ಸಪ್ ಮಾಡಿದರೆ ಯಾರು ಪುರ್ಸಟ್ ಮಾಡ್ಲಾಕ ಬರಬೇಡ್ರಿ. ನಾವು ಮುಖಂಡ್ರದೀವಿ, ನಾವು ಮುಖಂಡ್ರು ಹೇಳಿದ್ಮ್ಯಾಗೆ ಬರ್ರಿ. ನಾವು ಎಲ್ಲಾರ್ಗು ನಾವು ಮತ್ತೊಮ್ಮೆ ಕರೆದು ನಿಮ್ಗೆ ನಿಮ್ಮ ಮುಂದೆ ನ್ಯೂಸ್ ಮಾಡಿ ಅವ್ರಿಗೆ ಎಲ್ಲಾರ್ಗು ನಾವು ಕರಿತೀವಿ.
ಇದು ವಕಫ್ ಸಲುವಾಗಿ ರೀ. ವಕಫ್ ಸಲುವಾಗಿ ಮತ್ತು ಇವರು ಈ ನಮ್ಮ ಕಿಡಿಗೇಡಿ ಎಮ್ ಎಲ್ ಎ ಅದಾನಲ್ರಿ, ನಮ್ಗೆ ಜನ್ನತ್ ಕಳಿಸ್ತಾನ, ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾನ. ಅದೇ ಆಕಳುಗಳಿದೆ ಪೋಸ್ಟ್ ಮಾರ್ಟಮ್ ಮಾಡ್ಲಾಕತ್ತಾರ. ಇಲ್ಲಿಂದ ಹಿಡ್ಕೊಂಡು ಒಯ್ದು ಕಮಿಷನರ್ಗೆ ಹೇಳಿ ಆ ಕಡೆಯಿಂದ ಗುಲ್ಬರ್ಗಾಕ್ ಮಾರೋದು. ಅದೇ ಪೋಸ್ಟ್ ಮಾರ್ಟಮ್ ನಡೆದೈತ್ರಿ. ಈ ಗೋಶಾಲೆಗೆ ಒಯ್ತಾರಲ್ರಿ, ಈ ನಮ್ಮ 5 ವರ್ಷ ಎಲ್ಲ ಕಗ್ಗೊಡ್ಕ್ ಹೋಗೈತ್ರಿ. ಅಲ್ಲಿಂದ ಗುಲ್ಬರ್ಗಾಕ್ ಪೋಸ್ಟ್ ಮಾರ್ಟಮ್ ಆಗ್ತಾವ್ರಿ. ರೊಕ್ಕನೂ ಬರ್ತಾವ, ಪೋಸ್ಟ್ ಮಾರ್ಟಮ್ನು ಮಾಡ್ತಾರ. ಮಂದಿಗೇನು ಹೊಡಿತೀರಿ? ಪೋಸ್ಟ್ ಮಾರ್ಟಮ್ ಜನ್ನತ್ಗೆ ಕಳಿಸ್ತಾರ. ಸೀದಾ ದವಾಖಾನೆಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅವ್ರ ಅಪ್ಪನ ರಾಸ್ ತಿಳಿದಾರೆ. ಇದು ಮುಖ್ಯ ವಿಷಯ ಏನಂದ್ರೆ, ಇದು ಈ ಒಂದು 2-3 ದಿವಸದಲ್ಲಿ ಏನೊಂದು ಯಾವ ವ್ಯಕ್ತಿ ಒಂದು ಆಡಿಯೋ ಏನದ ವೈರಲ್ ಆಗ್ತಾ ಇದೆ. ಅದನ್ನು ನಮ್ಮ ರಾಜ್ಯದ ಎಲ್ಲ ಮುಖ್ಯ ಟಿವಿಗಳಲ್ಲಿ, ಮಾಧ್ಯಮದಲ್ಲಿ ಅದಕ್ಕೊಂದು ಬೇರೆ ಬೇರೆ ಅದಕ್ಕೊಂದು ಮಸಾಲೆ ಹಚ್ಚಿ, ಅದಕ್ಕೊಂದು ಪೆಟ್ರೋಲ್ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದಲ್ಲಿ ಅಶಾಂತಿ ಮೂಡುವಂಥದ್ದು ಕೆಲಸ ಇವತ್ತು ಕೆಲವು ಮಾಧ್ಯಮಗಳು ಅದು ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಎಲ್ಲ ಮುಖಂಡರು ಸೇರಿ ಇವತ್ತು ಆ ಏನು ಆಡಿಯೋ ಏನಿದೆಯಲ್ಲ, ಈಗಾಗಲೇ ಅದು ಸಭೆ ಆಗಿದ್ದು ಆಲಮಗೀರ್ ಹಾಲ್ನಲ್ಲಿ ಸಭೆ ಆಗಿ ಎಲ್ಲ ಮುಖಂಡರು, ಎಲ್ಲ ಅಲಿಂಗಳು ಮತ್ತು ದಿಗ್ಗಜ ಎಲ್ಲ ನಾಯಕರುಗಳು ಸೇರಿ ಅಲ್ಲಿ ಒಂದು ನಿರ್ಣಯ ಆಗಿದೆ. 15ನೇ ತಾರೀಕಿಗೆ ಏನದ ಬಸನಗೌಡ ಮನೆಗೆ ಹೋಗಿ ರ್ಯಾಲಿ ಮಾಡಿ ಅಲ್ಲಿ ಅವನಿಗೆ ಕೊನೆಯ ದಿವಸ ಆ ದಿವಸ ಒಂದು ಅವನಿಗೆ ಅರೆಸ್ಟ್ ಆಗಿ ಅನ್ನೋದು ಅದಕ್ಕೂ ಮಾನ್ಯ ಈಗಾಗಲೇ SP ಅವರು ಜಿಲ್ಲಾಡಳಿತ ಅದರ ಬಗ್ಗೆ ತನಿಖೆ ಮಾಡಿ, ಯಾಕಂದ್ರೆ ಯಾವುದೇ ಒಂದು ಸಭೆ ಸಮಾರಂಭ ನಡೆದಾಗ ಅಲ್ಲಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಮತ್ತು ಸ್ಟೇಟ್ ಇಂಟೆಲಿಜೆನ್ಸ್ ಕಡ್ಡಾಯವಾಗಿ ಅಲ್ಲಿ ಇದ್ದೇ ಇರ್ತಾರೆ. ಅದು ಏನು ನಮ್ಮ ನಗರದಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ ನಡೀತಾ ಇತ್ತು ಅನ್ನೋದು ಎಲ್ಲ ಇಂಟೆಲಿಜೆನ್ಸ್ ಗುರ್ತಿರ್ತದೆ. ಅಲ್ಲಿ ಏನಾಗ್ಯದ, ಏನು ಚರ್ಚೆ ಆಗಿದೆ ಅನ್ನೋದು ಎಲ್ಲ ಸರ್ಕಾರಕ್ಕೆ ಗೊತ್ತೈತಿ, ಇಂಟೆಲಿಜೆನ್ಸ್ಗೂ ಗೊತ್ತೈತಿ. ಅದಕ್ಕಾಗಿ ಅವನು ಒಬ್ಬ ಕುತಂತ್ರ ಮಾಡಿ ಇವತ್ತು ಅವನ ಮೇಲೆ ಅದು ನಾವು ಖಂಡನೆ ಮಾಡ್ತೇವೆ. ಯಾಕಂದ್ರೆ ಈಗ ಈ ಬಿಜಾಪುರದ ಇತಿಹಾಸದಲ್ಲಿ ಇನ್ನೂವರೆಗೆ ಇಂಥ ಯಾವುದೇ ಅಹಿತಕರ ಘಟನೆ ಆಗಿಲ್ಲ, ಯಾರಿಗೆ ಹೊಡೆದಾಟ ಮಾಡುವಂಥದ್ದಾಗಿಲ್ಲ. ಒಬ್ಬ ಜನಪ್ರತಿನಿಧಿ ನಾವು, ಒಬ್ಬ ಏನೇ ಇದ್ರು ಒಬ್ಬ ಶಾಸಕ. ಅವನಿಗೆ ನಾವು ಈಗಾಗಲೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ. ಏನಂದ್ರೆ, ನಾವು 2020 ನಂತರ ಒಂದು ನಿರ್ಣಯ ಮಾಡಿ 15ನೇ ತಾರೀಕಿಗೆ ಸಭೆ ಸೇರಿ ಒಂದು ದಿನಾಂಕ ಸ್ಪಷ್ಟನೆ ಮಾಡಿ ಮಾನ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಒಂದು ಪರವಾನಿಗೆ ಪಡೆದುಕೊಂಡು ಒಂದು ಪೈಗಂಬರ್ ಬಗ್ಗೆ ಅವರಿಗಾಗಲಿ, ಅದ್ರ ಜೊತೆಗೆ ವಕ್ಫ್ ಬೋರ್ಡ್ ಬಗ್ಗೆ ಏನು ಅಮೆಂಡ್ಮೆಂಟ್ ಆಗಿದೆ ಆ ಬಿಲ್ ಬಗ್ಗೆ ಅದಕ್ಕೆ ಪ್ರೊಟೆಸ್ಟ್ ಮಾಡುವಂಥದ್ದು, ಅದು ಪರವಾನಿಗೆ ತಗೊಂಡು ನಾವು ಅದ್ರ ಬಗ್ಗೆ ದೊಡ್ಡ ಒಂದು ಹೋರಾಟ ಹಮ್ಮಿಕೊಳ್ಳುತ್ತೀವಿ ಅಂತ ಈಗಾಗಲೇ ಸ್ಪಷ್ಟವಾಗಿ ಮೊನ್ನೆ ನಮ್ಮ ಎಲ್ಲ ನಾಯಕರು ತಮ್ಮ ಜೊತೆ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿದೆ. ಅದು ಇವತ್ತು ಏನದ ಆ ವೈರಲ್ ಮಾಡಿ ಆ ವಿಶೇಷವಾಗಿ ನಾನು ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ನನ್ನ ವಿನಂತಿ ಇದೆ. ವಿಶೇಷವಾಗಿ ಒಂದು ವೈಯಕ್ತಿಕವಾಗಿ ನಾನು ಸುವರ್ಣ ನ್ಯೂಸ್ನ ಒಂದು ಮುಖ್ಯಸ್ಥರಲ್ಲಿ ನನ್ನ ವಿನಂತಿ ಇದೆ. ಅದು DJ ಹಳ್ಳಿ ಇಂಥ ವಿಷಯ ತಂದು ಇದಕ್ಕೆ DJ ಹಳ್ಳಿ ಪ್ರಕರಣ ಬೇರೆ, ಈ ಬಿಜಾಪುರದ್ದು ಮೊನ್ನೆ ಆದಂಥ ಒಬ್ಬ ಅದನ್ನು ಆಡಿಯೋ ಒಳಗೆ ವೈರಲ್ ಮಾಡ್ಯಾವ ಒಬ್ಬ ಯಾವ ಕುತಂತ್ರಿ. ಅದಕ್ಕಾಗಿ ಆ ಯಾವ ಮಾಡ್ಯಾನ ಅವ ನಿಜವಾಗಿಯೂ ನನಗನ್ನಿಸ್ಲಾಕತ್ತದ ಯತ್ನಾಳ್ ಫಾಲೋವರ್ಸ್ ಕೆಲವೊಬ್ರು ಮುಸ್ಲಿಮ್ಸು ಕೆಲವೊಬ್ರು ಈಗಾಗಲೂ ಅದಾರ. ಅವರ ಜೊತೆ ಕೆಲವೊಬ್ರು ಏನದಾರ, ಅವರು ನಿಕಟವರ್ತಿ ಏನವರು ಕೆಲವೊಂದು ಹುಡುಗರು ಅದಾರಲ್ಲಿ ಏನು ಆ ಜೊತೆ ಏನದ ಅದು ಅವ್ರವ್ರು ಮಿಂಗ್ಲ್ ಮಾಡಿ ಇದು ಒಂದು ಕುತಂತ್ರ ಅವರೇ ಮಾಡಿಸಿರ್ಬೇಕಂತೇಳಿ ನಮಗೆ ಸಂಶಯ ಬರ್ತಾ ಇದೆ. ಇದು ಬಸನಗೌಡರು ಮತ್ತು ಬಸನಗೌಡರ ಅನುಯಾಯಿಗಳು ಕೆಲವು ಫಾಲೋವರ್ಸ್ ಕೂಡಿ ಇದು ಒಂದು ಸಿಂಪತಿ ಕ್ರಿಯೇಟ್ ಮಾಡಿಸ್ಲಾಕ ಬಸನಗೌಡಿಗೆ ಏನು ಹೊರಗೆ ಹಾಕ್ಯಾರಲ್ಲ ಪಕ್ಷದಿಂದ, ಇದು ಒಂದು ಏನು ಅವ್ನಿಗೆ ಜೀವ ಬೆದರಿಕೆ ಇಲ್ಲ, ಜೀವನ ಹೊಡಿತಾರೆ ಇವತ್ತು ಹಂಗೆ ಮಾಡ್ತಾರೆ ಹೊರಗೆ ಹಿಂಗೆ ಅಂತೇಳಿ ಒಂದು ದೊಡ್ಡ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಸನಗೌಡ ಬಗ್ಗೆ ಈಗಾಗಲೇ ಪಕ್ಷದಲ್ಲಿ ಎಷ್ಟೇ ಹೋರಾಟ ಮಾಡಲಿ ಏನೇ ಮಾಡಿದ್ರು ಸಹಿತ ನೋಡ್ರಿ, ಅಮಿತ್ ಶಾ ಚಾಣಕ್ಯನೊಂದು ಇಡೀ ಎಲ್ಲ ದೇಶಕ್ಕೆ ಗೊತ್ತೈತಿ, ಪಕ್ಷದ ಒಬ್ಬ ಚಾಣಕ್ಯ ಒಬ್ಬ ರಾಜಕಾರಣಿ ಅಂತೇಳಿ.